ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಮುಂದೆ ಇದ್ದಂತಹ ಎಲ್ಲ 4 ಪಂಚಾಯಿತಿ ನಾಯಕರುಗಳಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ನರೇಗಾದಲ್ಲಿ ಅನೇಕ ಕೆಲಸ ಕಾರ್ಯಗಳು ಹಳ್ಳಿ ಮಟ್ಟದಲ್ಲಿ ನಡೀತಾ ಇದ್ದಾವೆ. ನಾವು ಅವುಗಳನ್ನೆಲ್ಲ ಜವಾಬ್ದಾರಿಯಾಗಿ ತಗೊಂಡು ಪ್ರತಿ ಹಳ್ಳಿಯಲ್ಲೂ ಇವತ್ತು ನಮ್ಮ ಪಕ್ಷ ಏನು ಬೇರೆ ಮಟ್ಟದಲ್ಲಿ ಇವತ್ತು ಏನು ಅನೇಕ ಬದಲಾವಣೆಗೆ ತಾಲೂಕಲ್ಲಿ ಆಗ್ತಾ ಇದೆ, ಇವತ್ತು ಅದನ್ನು ಇನ್ನೂ ಹೊರ ಎತ್ತರಕ್ಕೆ ನಾವು ತಗೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಅದರಿಂದ ಇವತ್ತೇನು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳಿಗೆ ಕೆಲವರು ಬೆರಳಿಕೆ ಮಾತ್ರ ಸೋತಿ ನಮ್ಮ ಅಭಿವೃದ್ಧಿ ನೇತಾರರು ಏನ್ ನಮ್ಗೆ ಬಹುಶಃ ಇಂಥ ನಾಯಕರು ಸಿಗೋದು ಕಷ್ಟ. ಯಾಕಂದ್ರೆ ಹಿಂದೆ ಸುಮಾರು 30-40 ವರ್ಷದಿಂದ ನಾವು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಚೆನ್ನಾಗಿರ್ಲಿ, ಏನೇ ಮಾಡಿ ಪಕ್ಷನ ಉಳಿಸ್ಬೇಕು, ಈ ಕ್ಷೇತ್ರನ JDS ಪಕ್ಷನ ಯಾವತ್ತೂ ಹಿಂದೆ ಆಗ್ಬಾರ್ದು ಅಂತ ಹೇಳಿ ಪಣ ತೊಟ್ಟು ಇವತ್ತು ನಿಮ್ಗೆ ಆ ದೇವರ ಆಶೀರ್ವಾದ, ಅವರ ಆಶೀರ್ವಾದದಿಂದ ತಾವೆಲ್ಲರೂ ಏನು ಗೆದ್ದು ಬಂದಿದ್ದೀರಿ. ಆದ್ರೆ ಗೆದ್ದು ಬಂದಿದ್ದು ಮುಖ್ಯ ಅಲ್ಲ, ಅಭಿವೃದ್ಧಿ ಏನು ಅವ್ರಿಗೆ ಯಾವುದೇ ಒಂದು ಕಳಂಕ ತಂದಿರ ಆಯಾ 4 ಗ್ರಾಮ ಪಂಚಾಯತಿಗಳಲ್ಲಿ ಏನ್ ಇವತ್ತು ಗೆದ್ದಿದ್ದೀರಿ ಅವ್ರಿಗೆ ಯಾವುದು ಕಳಂಕ ಬರಬಾರದು. ಆ ತರ ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೇಕು. ಈಗಾಗಲೇ ನಮ್ಮ ಶಾಸಕರು ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಯಾವ್ದು ಆರೋಗ್ಯ ಯಾವ ತರ ಇಟ್ಕೊಂಡು ಹೋಗ್ತಾರೆ, ಅದೇ ತರ ತಾವು ಸಹ ಪ್ರತಿಯೊಂದು ಗ್ರಾಮದಲ್ಲಿ ಆಯಾ ಏನಂತ ತಮ್ಮನ್ನ ಮುಖಂಡರು ಅನುಸರಿಸಿ ಗೆಲ್ಸಿರ್ತಾರೆ ಅವ್ರಿಗೆ ಗೌರವ ಕೊಡ್ಕೊಂಡು ಅವ್ರ ಅಭಿವೃದ್ಧಿ ಏನು ಯಾವ ತರ ಏನು ಮನೆಯಿಂದ ತಂದು ಹಾಕೋದಲ್ಲ, ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಿ ಅವರಿಗೆ ಗೌರವ ತರಂತ ಕೆಲಸ ಮಾಡಬೇಕು. ಮುಂದೆ ಸಹ ಇದೊಂದು ನಾವು ಬೇರೆ ಪಕ್ಷದವರಿಗೆ ಹೇಳ್ಬೇಕಾಗ್ತದೆ. ಬಹುಶಃ ಎಲ್ಲನ್ನೋ ಬಂದು ಶಿಡ್ಲಘಟ್ಟ ಕ್ಷೇತ್ರನ ನಾವು ಕೊಂಡ್ಕೊಳ್ಳೋಣ, ಪರ್ಚೇಸ್ ಮಾಡೋಣ ಬರ್ತಾರೆ. ಅದು ನಿಮ್ಮಿಂದ ಇವತ್ತು ಪಾಠ ಕಲಿಬೇಕು ಅವರು. ಈಗ ನಮ್ಮ ಏನು 4 ಯಾರಿಗೂ ಗೊತ್ತಿರಲ್ಲ. ಆ ರೀತಿ ಎಲ್ಲಾ ಚುನಾವಣೆಗೂ ಸಹಕಾರ ಕೊಡ್ತಾರೆ. ಹಿಂದೆ ನಾನು ಮುಸಾಫರ್ ಕಾಲದಿಂದ ನೋಡ್ಕೊಂಡ್ ಬಂದಿದ್ದೆ. MLA ಶಾಸಕರು ಒಂದು ಚುನಾವಣೆ ಬಿಟ್ರೆ ಯಾವ ಬೇಡಿಕೆಗೂ ತಲೆ ಆಗ್ತಾ ಇರಲ್ಲ, ಗ್ರಾಮ ಪಂಚಾಯತಿಗೂ ತಲೆ ಆಗ್ತಾ ಇರಲ್ಲ, ಯಾವ ಸೊಸೈಟಿಗಳಿಗೂ ತಲೆ ಆಗ್ತಾ ಇರಲ್ಲ. ಬರೀ ಅದನ್ನ ಒಪ್ಪಂದು ಉಳಿಸ್ಕೊಂಡು ಹೋಗೋದು. ಆದ್ರೆ ಈ ನಮ್ಮ ಶಾಸಕರು ಆತರಲ್ಲ. ಗ್ರಾಮ ಪಂಚಾಯತಿಯಿಂದ ಸಹಕಾರ ಸಂಘದಿಂದ ಇಡೀ ತಾಲೂಕಾದ್ಯಂತ ಕಣ್ಣಾಯಿಸ್ಕೊಂಡು ಅಭಿವೃದ್ಧಿ ಮಾಡ್ಕೊಳ್ತಾವ್ರೆ. ಇನ್ನೂ ಒಂದು ನಮ್ಮ ತಾಲೂಕು ಜನಕ್ಕೆ, ಅದು ನಮ್ಮ ಪಕ್ಷದವ್ರಿಗೆ ಏನಪ್ಪ ಒಂದು ಹೆಮ್ಮೆ ಅಂದ್ರೆ ಇಡೀ ರಾಜ್ಯದ ಶಾಸಕರೆಲ್ಲರೂ ಶಿಡ್ಲಘಟ್ಟ ಶಾಸಕರ ಕಡೆ ಕಣ್ಣಾಯಿಸ್ತಾರೆ. ಏನಪ್ಪ ಹೆಂಗ್ ಮಾಡ್ತಾವನಪ್ಪ ರಾಜಕೀಯ, ಸರ್ಕಾರ ಇಲ್ಲ, ಎಂತದೂ ಇಲ್ಲ, ಹೆಂಗ್ ನಡೆಸ್ಕೊಂಡು ಹೋಗ್ತಾವ ಇಡೀ ರಾಜ್ಯದ ಶಾಸಕರು ಎಲ್ಲ ಪಾರ್ಟಿಯವರು ನೋಡ್ತಾರೆ. ನಮ್ ವಿರೋಧಿ ಪಕ್ಷದವ್ರು ಹೊಂದಿರೋದು ಹೆಂಗ್ ಮಾಡ್ತಾರಪ್ಪ ರವಿ, ಹೆಂಗೆ ಚುನಾವಣೆ ಮಾಡ್ತಾವ ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಇರೋರ್ಗೆ ಆ ರೀತಿ ಕಣ್ಣು ಎಳ್ಕೊಂಡು ಹೋಗ್ತಾವನೆ ಎಲ್ರು. ಪ್ರತಿಯೊಬ್ಬ ಮನುಷ್ಯರು ನಮ್ಮ ಪಕ್ಷದವರು ನಮಗ್ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೂ, ನಮ್ಮ ಪಕ್ಷಕ್ಕೆ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕಿಂತ ನಮ್ಮ ಶಾಸಕರು ಗೌರವ ಕೊಟ್ಕೊಂಡು ನಡ್ಕೊಂಡು ಹೋಗ್ಬೇಕು. ನಮ್ಮ ಪಕ್ಷ ಇರೋ ತನಕ ನಾವು ಬಲಪಡಿಸಿದಾಗ ಇದೇ ರೀತಿ ನೆಕ್ಸ್ಟ್ ಇಂದೇನೆ ಎಲೆಕ್ಷನ್ ಬರ್ತಾ ಇದೆ. ಇವಾಗ ಪೇಮೆಂಟ್ ಬ್ಯಾಂಕ್ ಬರ್ತಾ ಇದೆ, ಮತ್ತೆ ಯೂನಿಯನ್ ಬರ್ತಾ ಇದೆ. ಎಲ್ಲಕ್ಕೂ ನೀವು ಇದೇ ರೀತಿ ನಮ್ಮ ತಾಲೂಕು ಲೀಡರ್ಗಳಿಗೆ ಎಲ್ರಿಗೂ ಹೇಳ್ತಾ ಇರೋದು ನನ್ನ ಮನವಿ ಏನಂದ್ರೆ ಎಲ್ಲಾ ರೀತಿಯಲ್ಲಿ ರವಿಯಣ್ಣವ್ರಿಗೆ ಒಂದು ಸಹಕರಿಸ್ತಾ ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಒಳ್ಳೆ ಉನ್ನತ ಮಟ್ಟದಲ್ಲಿ ಒಳ್ಳೆ ರಾಜ್ಯಕ್ಕೆ ಒಂದು ಮುನ್ನುಡಿ ಆಗಬೇಕು. ನಮ್ಮ JDS ಅನ್ನೋದು ಕುಮಾರಣ್ಣವ್ರಿಗಾಗಲಿ ದೇವೇಗೌಡರಿಗಾಗಲಿ ಇದು ಹಿನ್ನಡೆ ಆಗಿದೆ ಅಂತ ಮೊನ್ನೆ ನಿಖಿಲ್ ಸೋತಿರೋದ್ರಿಂದ ಇದು ಒಂಚೂರು ಎಲ್ಲೋ ಇರೋದ್ರಿಂದ ನಮ್ಮ ತಾಲೂಕಿನಿಂದಲೇ ಈ ಸಂಘಟನೆ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ನನ್ನ ಮನವಿ. ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೂ ಮತ್ತು JDS ಪಕ್ಷದ ಎಲ್ಲ ಮುಖಂಡರಿಗೂ, ವಿಶೇಷವಾಗಿ ಹೋಬಳಿಯ ಕೊಪ್ಪರಳ್ಳಿ ಗ್ರಾಮ ಪಂಚಾಯತಿ, ಮಮಾಚನಹಳ್ಳಿ ಗ್ರಾಮ ಪಂಚಾಯತಿ, ನಾಗಮಂಗಲ ಗ್ರಾಮ ಪಂಚಾಯತಿ, ಹೊಸಪೇಟೆ ಗ್ರಾಮ ಪಂಚಾಯತಿ, ಈ 4 ಪಂಚಾಯತಿ ಮತದಾರರು
ಹಾಗೂ ಅಲ್ಲಿರ್ತಕ್ಕಂಥ ನಮ್ಮ JDS ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು 4 ಗ್ರಾಮ ಪಂಚಾಯತಿಗಳು ಸುಮಾರು 48 ಗ್ರಾಮ ಪಂಚಾಯತಿ ಸದಸ್ಯರುಗಳು JDS ಪಕ್ಷದ ಬೆಂಬಲದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಒಂದು 48 ಜನಗಳ ಪೈಕಿ ಈ ದಿನ 35 ಗ್ರಾಮ ಪಂಚಾಯತಿ ಸದಸ್ಯರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ತಲೆಬಾಗಿ ಅವರಿಗೆ ಧನ್ಯವಾದಗಳನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಏನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ 4 ಗ್ರಾಮ ಪಂಚಾಯತಿ JDS ಜೊತೆಗೆ ಬರ್ತಿದೆ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಬಲಿಷ್ಠವಾಗಿ JDS ಪಕ್ಷ ಬೆಳೀಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ಒಂದು ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ಪ್ರತಿದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂತ ಮತದಾರರ ಸಂಪರ್ಕದಲ್ಲಿ, ನಮ್ಮ ಮುಖಂಡರ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥದ್ದು, ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನ ಇವತ್ತು ನಾವೇ ಖುದ್ದಾಗಿ ಕೆಲಸಗಳ ಹತ್ರ ನಿಂತು ಇವತ್ತು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನಾವು ಮಾಡ್ತಾ ಇದ್ದೀರಿ. ಏನು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಈ ಒಂದು 2023 ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವ್ರು ಎದೆ ತಟ್ಕೊಂಡು ಮಾಡ್ಬೇಕನ್ನೋ ನನಗೊಂದು ಸಂಕಲ್ಪ ಇದೆ. ಇವತ್ತು ನಮ್ಮ ಸರ್ಕಾರ ಇಲ್ಲ, ಸರ್ಕಾರ ಇಲ್ಲದಿದ್ರು ಇವತ್ತು ನಮ್ಮ ಪಕ್ಷದ ವರಿಷ್ಠ ಆಶೀರ್ವಾದ ಇದೆ. ಈಗಾಗಲೇ ಸುಮಾರು ನಾನು ಶಾಸಕನಾಗ 19 ತಿಂಗಳು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಾವು ಪ್ರಾರಂಭ ಮಾಡಿದ್ದೀರಿ. ಶೀಘ್ರದಲ್ಲೇ ಇವೆಲ್ಲ ಬುದ್ಧಿ ಪೂಜೆ ಆಗ್ತಕ್ಕಂಥ ಕೆಲಸಗಳು ನಡೀತದೆ. ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮ ಜೀವನ ನಾವು ಇರೋ ತನಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳು ನಾನು ಮಾಡ್ಬೇಕಂತ ನನಗೊಂದು ಸಂಕಲ್ಪ ಇದೆ. ನಮ್ಮ ಮುಖಂಡರ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರಕ್ಕೆ ಸುಕೃತ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ನಾನು